ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಚೇತನ ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ, ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತರೂಪೋದರ ಭವಾಜ್ಯರೊಳಾತತ ಅಪ್ರತಿಮ ಪ್ರಭಾವ, ಧರಾತಳದೊಳು ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಭಗವಂತನ ಚಿಂತನೆಯನ್ನು ಹೇಗೆ ಮಾಡಬೇಕು, ಅವನ ರಹಸ್ಯ ಉಪಾಸನೆ ಹೇಗಿರಬೇಕು, ಮಾನಸಿಕವಾಗಿ ಅವನ ಚಿಂತನೆ ಹೇಗಿರಬೇಕು, ಯಾವುದೇ ಚೇತನನ್ನು ನೋಡಿದರೆ, ಯಾವುದೇ ಅಚೇತನ ಪದಾರ್ಥ ನೋಡಿದರೆ ಭಗವಂತ ಈ ಚೇತನಾತ್ಮಕವಾದ ಪ್ರಪಂಚದಿಂದ ವಿಲಕ್ಷಣನಾಗಿದ್ದಾನೆ, ಇದು ಅವನಲ್ಲ ಅನ್ನುವ ಚಿಂತನೆ ನಮಗೆ ಮಾನಸಿಕವಾಗಿ ಬರಬೇಕು. ಯಾವುದೇ ಹೊಸ ಪದಾರ್ಥವನ್ನು ನೋಡಿದರೆ ಆ ಪದಾರ್ಥ ಹೊಸತು ಯಾಕೆ, ನೂತನ ಅನ್ನುವ ಹೆಸರಿನಿಂದ ಭಗವಂತ ಆ ಪದಾರ್ಥದಲ್ಲಿದ್ದು ಆ ಪದಾರ್ಥಕ್ಕೆ ನೂತನತ್ವವನ್ನು ಕೊಟ್ಟಿದ್ದಾನೆ ಅನ್ನುವ ಅವನ ಸ್ಮರಣೆ ನಮಗೆ ಸ್ಮರಣೆ ಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ಅಂದ್ರೆ ಆಚಾರ್ಯರಲ್ವ. ಏನು ಸ್ಮರಣೆ ಅಂದರೆ ಇದು ಸ್ಮರಣೆ. ಯಾವುದೇ ಚೇತನನನ್ನು ನೋಡಿದರೆ ಭಗವಂತ ಈ ಚೇತನನಿಂದ ವಿಲಕ್ಷಣನಾಗಿದ್ದಾನೆ ಎನ್ನುವ ಸ್ಮರಣೆ. ಯಾವುದೇ ಅಚೇತನವನ್ನು ನೋಡಿದರೆ ಈ ಅಚೇತನಕ್ಕಿಂತ ಅಚೇತನ ಆ ಮಹಾಚೇತನ ವಿಲಕ್ಷಣನಾಗಿದ್ದಾನೆ ಅನ್ನುವ ಸ್ಮರಣೆ ಬರಬೇಕು. ಇದ್ಯಾವುದು ಅವನಲ್ಲ. ಇದೆಲ್ಲದಕ್ಕಿಂತ ಕಣ್ಣಿಗೆ ಕಾಣುವ ಈ ಚೇತನಾತ್ಮಕವಾದ ಪ್ರಪಂಚದಿಂದ ಭಗವಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಎನ್ನುವ ಸ್ಮರಣೆ ನಮಗೆ ಮನಸ್ಸಿನಲ್ಲಿ ಯಾವಾಗಲೂ ತಿರುಗ್ತಾ ಇರಬೇಕು. ಯಾವುದೋ ಪದಾರ್ಥವನ್ನು ನೋಡ್ತೀವಿ, ಯಾವುದೋ ಚೇತನನ ಸಂಪರ್ಕ ನಮಗೆ ಆಗಿಯೇ ಆಗ್ತದೆ. ಯಾವ ಸಂಪರ್ಕವೇ ಆಗಲಿ, ಚೇತನದ ಸಂಪರ್ಕ ಆಗಲಿ ಅಚೇತನದ ಸಂಪರ್ಕ ಆಗಲಿ, ಚೇತನ ಸಂಪರ್ಕವಾದಾಗ ಇದೆಲ್ಲದಕ್ಕಿಂತ ವಿಲಕ್ಷಣನಾಗಿದ್ದಾನೆ ಭಗವಂತ ಅನ್ನುವ ಸ್ಮರಣೆ ನಮಗೆ ಮಾನಸಿಕವಾಗಿ ಬರುತ್ತೆ. ಯಾವುದೇ ನೂತನ ಪದಾರ್ಥವನ್ನು ನಾವು ನೋಡುವಾಗ ಇದಕ್ಕಿಂತ ನೂತನನಾಗಿದ್ದಾನೆ ಭಗವಂತ, ನಿತ್ಯ ನೂತನ ಅವನು. ಇದು ಈಗ ನೂತನ, ಅವನ ಅಂದೂ ನೂತನ, ಇಂದೂ ನೂತನ, ಮುಂದೂ ನೂತನ, ನಿರಂತರ ನಿತ್ಯ ನೂತನನಾದವನು ಭಗವಂತ ಅಂತ ಭಗವಂತನ ಈ ಜಗತ್ತಿನಿಂದ ವಿಲಕ್ಷಣವಾಗಿರತಕ್ಕಂತಹ ಆ ವೈಲಕ್ಷಣ್ಯವನ್ನು ನಾವು ಮಾನಸಿಕವಾಗಿ ಸ್ಮರಣೆ ಮಾಡಬೇಕು ಅನ್ನುವ ಕಲ್ಪನೆಯನ್ನು ಕೊಟ್ಟರು. ಅದೇ ರೀತಿ ಸುಂದರಕ್ಕೆ ಸುಂದರ ಅಂತಾರೆ ಭಗವಂತನನ್ನು. ಈ ಸುಂದರ ಅನ್ನತಕ್ಕಂತಹ ಶಬ್ದವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಶಬ್ದ. ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ ಅಂತ ವಿಷ್ಣು ಸಹಸ್ರನಾಮ. ಉದ್ಭವ ಸುಂದರ ಸುಂದರ ಹೀಗೆ ಭಗವಂತನ ನಾಮ. ಸುಂದರ ಅನ್ನೋದು ಭಗವಂತನ ಒಂದು ನಾಮ. ಭಗವಂತನನ್ನು ಸುಂದರ ಅಂತ ಕರೀತಾರೆ. ಯಾಕೆ ಅವನು ಸುಂದರ? ಸುಂದರ ಅಂದರೆ ಏನು ಅರ್ಥ? ವಿಷ್ಣು ಸಹಸ್ರನಾಮದ 100 ಅರ್ಥಗಳನ್ನು ನಾವೇನು ತಿಳಿಲಿಕ್ಕೆ ಆಗಲ್ಲ. ಆಚಾರ್ಯರ ಸಮಕಾಲೀನರೇ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದರೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ, ನಾವೇನು ತಿಳ್ಕೊತೇವೆ. ಆದರೂ ಆ ಸಹಸ್ರನಾಮ ಹೇಳುವಾಗ ಒಂದೊಂದು ಶಬ್ದದ ಒಂದೊಂದು ಅರ್ಥವಾದರೂ ನಮ್ಮ ಮನಸ್ಸಿನಲ್ಲಿ ಹೊಳೆಯಬೇಕಲ್ವ. ಆ ಅರ್ಥ ಹೊಳೆದಾಗ ಮಾಡಿದ ವಿಷ್ಣು ಸಹಸ್ರನಾಮ ಪಾರಾಯಣ ಅದು ಸಾರ್ಥಕವಾಗ್ತದೆ. ಇಲ್ಲ ಟೇಪ್ ರೆಕಾರ್ಡ್ನಂತೆ ಸುಮ್ಮನೆ ಅಂದಂಗಾಗ್ತದೆ. ಆದ್ದರಿಂದ ಇಲ್ಲಿ ಸುಂದರ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರನ್ನು ಹೇಳ್ತಾರೆ. ಉದ್ಭವ ಸುಂದರ ರತ್ನನಾಭ ಸುಲೋಚನ ಅನ್ನುವಲ್ಲಿ ಸುಂದರ ಅಂತ ಭಗವಂತನಿಗೆ ಹೆಸರು ಹೇಳ್ತಾರೆ. ಯಾಕೆ ಭಗವಂತ ಸುಂದರ ಅಂದರೆ ಸುಂ ದ ರ 3 ಅಕ್ಷರಗಳು ಅಲ್ಲಿ ಇರತಕ್ಕಂಥದ್ದು. ಸುಂ ಅನ್ನುವುದು ಸುಖಂ ಅಂತ, ಸುಖವನ್ನು ಹೇಳತಕ್ಕಂತಹ ಶಬ್ದ. ಸುಖ ಶಬ್ದದಲ್ಲಿರುವ ಅದು ಸುಂದರ. ಸುಖಂ ಆ ದ ಉಂಟು. ದ ಅಂದರೆ ದತ್ವಾ, ಸುಖಂ ದತ್ವಾ. ರ ಅಂದರೆ ರಮಯತಿ, ನಮಗೆ ಸುಖವನ್ನು ಕೊಟ್ಟು ನಮ್ಮನ್ನು ಸಂತೋಷಪಡಿಸ್ತಾನೆ. ಆದ್ದರಿಂದ ಭಗವಂತನ ಸುಂದರ ಅಂತ ಕರೀತಾರೆ. ಸುಂ ಸುಖವನ್ನು, ದತ್ವಾ ರ ರಮಯತಿ, ಸುಖಂ ದತ್ವಾ ರಮಯತಿ, ಸುಂದರ. ಹೀಗೆ ಭಗವಂತನ ನಾಮವನ್ನು ಚಿಂತನೆ ಮಾಡಬೇಕು. ಭಗವಂತ ನಮಗೆ ಸುಖ ಕೊಟ್ಟು ನಮ್ಮನ್ನು ಆನಂದಪಡಿಸ್ತಾನೆ. ಆದ್ದರಿಂದ
ಭಗವಂತ ಸುಂದರ ಅಂತ ಅವನನ್ನು ಚಿಂತನೆ ಮಾಡಬೇಕು. ಸುಂದರಕ್ಕೆ ಸುಂದರ. ಹೀಗೆ ಈಗ ಸುಂದರ ಶಬ್ದ ನಮಗೇನು, ಇಷ್ಟರವರೆಗೆ ನಮಗೆ ಸುಂದರ ಅಂದರೆ ಚೆನ್ನಾಗಿದೆ ನೋಡಲಿಕ್ಕೆ, ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತದೆ, ಅದು ಸುಂದರ ಅಂತ ನಾವು ತಿಳ್ಕೊಂಡಿದ್ವಿ. ಈಗೇನಾಯ್ತು, ಇವಾಗ ಸುಖಂ ದತ್ವಾ ರಮಯತಿ, ನಮಗೆ ಸುಖವನ್ನು ಕೊಟ್ಟು ನಮ್ಮನ್ನು ಆನಂದಪಡಿಸುತ್ತಾನೆ ಅಂತ ಅರ್ಥ ಕೇಳಿದ್ವಿ. ಇವಾಗ ಹಾಗಾದರೆ ಸುಂದರಕ್ಕೆ ಸುಂದರ ಅಂದರೆ ಜಗತ್ತಿನಲ್ಲಿ ಯಾವುದೇ ಸುಂದರ ಪದಾರ್ಥವನ್ನು ನಾವು ನೋಡಿದರೆ, ಸುಂದರ ಪದಾರ್ಥ ಯಾವುದು, ಯಾವುದರಿಂದ ನಮಗೆ ಸುಖ ಆಗ್ತದೆ ಅಂತ ನಾವು ತಿಳಿತೇವೆ ಅದು ಸುಂದರ ಪದಾರ್ಥ. ಅದು ನಮಗೆ ಸುಖ ಕೊಟ್ಟು ಆನಂದ ಪಡಿಸ್ತದೆ. ಅದು ಯಾವುದೋ ನಮಗೆ ಸೇರುವ ಸಿಹಿ ತಿಂಡಿ ಆಗಿರಬಹುದು, ಅಥವಾ ಯಾವುದೇ ನೂತನ ವಸ್ತ್ರ ಇರಬಹುದು, ಅಥವಾ ಯಾವುದೇ ಆಭರಣ ಇರಬಹುದು. ಅದು ಸುಂದರವಾಗಿದೆ ಅಂದರೆ ಅದನ್ನು ನಾನು ಧರಿಸಿದಾಗ, ಅದನ್ನು ನಾನು ಸ್ವೀಕರಿಸಿದಾಗ ನನಗೆ ಸುಖವಾಗ್ತದೆ ಅನ್ನುವುದು ನಮಗೆ ಸುಂದರವಾಗಿ ಕಾಣುತ್ತದೆ ಅಲ್ವಾ? ಹಾಗೆ ಆ ಪದಾರ್ಥ ಸುಂದರವಾಗಿ ಕಾಣಬೇಕಾದರೆ, ಅದು ನಮಗೆ ಸುಖ ಕೊಡಬೇಕಾದರೆ ಭಗವಂತ ಸುಂದರ ಅನ್ನುವ ಶಬ್ದದಿಂದ ಆ ಪದಾರ್ಥದಲ್ಲಿದ್ದು ನಮಗೆ ಸುಖವನ್ನು ಕೊಡ್ತಾನೆ. ಸುಂದರಕ್ಕೆ ಸುಂದರ ಅಂದರೆ ಹೀಗೆ ನಮಗೆ ಸುಖ ಕೊಡುವ ಪದಾರ್ಥ, ನಮಗೆ ಸುಖದಿಂದ ಪದಾರ್ಥಗಳಿಂದ ಸುಖ ಅನುಭವಿಸಿ ಗೊತ್ತು, ಭಗವಂತನಿಂದ ಸುಖ ಅಂತ ನಮಗೆ ಗೊತ್ತೇ ಆಗಿಲ್ಲ. ಭಗವಂತ ಸುಖ ಸ್ವರೂಪ ಅನ್ನುವುದು ನಮಗೆ ಗೊತ್ತಾಗಿಲ್ಲ. ಆದರೆ ಲೌಕಿಕ ಪದಾರ್ಥಗಳು ಇವು ಸುಂದರವಾಗಿ ಕಾಣ್ತವೆ, ಇದರಿಂದ ಸುಖ ಅಂತ ನಾವು ಭಾವಿಸ್ತೇವೆ. ತಿಂದರೆ ಸುಖ, ನೋಡಿದರೆ ಸುಖ, ಹೀಗೆಲ್ಲ ನಾವು ಸುಖವನ್ನು ಕಲ್ಪನೆ ಮಾಡಿದ್ದೀವಿ. ಆಗಲಿ, ಲೌಕಿಕ ಪದಾರ್ಥಗಳು ನನಗೆ ಸುಂದರವಾಗಿ ಕಾಣ್ತವೆ, ಸುಖ ಕೊಡುವಂತೆ ಕಾಣ್ತವಲ್ಲ, ಆ ಪದಾರ್ಥದಲ್ಲಿ ಭಗವಂತ ಸುಂದರ ಅನ್ನುವ ಹೆಸರಿನಿಂದ ಇದ್ದು ನಿನಗೆ ಸುಖ ಕೊಟ್ಟು ಆನಂದ ಪಡಿಸ್ತಾ ಇದ್ದಾನೆ ಅಂತ ಆ ಸುಂದರ ಪದಾರ್ಥದಲ್ಲಿದ್ದ ಸುಂದರ ನಾಮಕ ಪದಾರ್ಥ ಪರಮಾತ್ಮನನ್ನು ಚಿಂತನೆ ಮಾಡು ಅಂತಾರೆ ದಾಸರು. ಇದೆಲ್ಲ ನೋಡ್ರಿ, ಇದು ಮಾನಸಿಕವಾಗಿ ಆಗತಕ್ಕಂತಹ ಚಿಂತನೆಗಳು. ಇದು ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ. ಈಗ ಯಾವುದೇ ಸುಂದರ ಪದಾರ್ಥ ನಮಗೆ ಕಂಡ್ರೆ ಅದು ನನಗೆ ಸುಂದರ. ಯಾಕೆ ಅದು ನನಗೆ ಸುಖ ಕೊಡ್ತಾ ಇದೆ? ಸುಖ ಕೊಡುವ ರೂಪದಲ್ಲಿ ಸುಂದರ ಅನ್ನುವ ಹೆಸರಿನಿಂದ ಭಗವಂತ ಆ ಪದಾರ್ಥದಲ್ಲಿದ್ದು ನನಗೆ ಸುಖ ಕೊಡ್ತಾನೆ, ಅದರಿಂದಾಗಿ ಸುಂದರವಾಗಿ ಕಾಣುತ್ತಾ ಇದೆ ಅಂತ ಮಾನಸಿಕವಾಗಿ ನಮಗೆ ಚಿಂತನೆಗೆ ಬರಬೇಕು. ಇದು ನಾವು ಮಾಡಬೇಕಾದ ಸ್ಮರಣೆ. ಸುಂದರಕ್ಕೆ ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ. ರಸಗಳು 6 ವಿಧವಾಗಿರತಕ್ಕಂತಹ ರಸಗಳನ್ನು ಲೋಕದಲ್ಲಿ ಹೇಳ್ತಾರೆ. ಲವಣ, ಚಿಕ್ತ, ಕಟು, ಕಷಾಯ, ಆಮ್ಲ, ಮಧುರ. 6 ರಸಗಳನ್ನು ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ಹೇಳ್ತಕ್ಕಂಥವುಗಳು. ಇದರಲ್ಲಿ ಪ್ರಧಾನ ರಸ ಮಧುರ. ಮಧುರ ರಸವೇ ಪ್ರಧಾನ ರಸ, ಉಳಿದೆಲ್ಲ ರಸಗಳು ಅಪ್ರಧಾನಗಳು ಅಂತಾರೆ. ಯಾಕೆ ಮಧುರ ರಸ ಮಾತ್ರ ಯಾಕೆ ಪ್ರಧಾನ? ಉಳಿದ ರಸಗಳಲ್ಲವೇ ಅಂದರೆ ರಸಗಳು ಹೌದು, ಪ್ರಧಾನ ಅಲ್ಲ. ಯಾಕೆ ಅಂದರೆ ಮಧುರ ರಸ ಇದು ಸ್ವತಂತ್ರವಾದ ರಸ, ಸಿಹಿ. ಈ ಸಿಹಿ ಪದಾರ್ಥವನ್ನು ನಾವು ಸೀದಾ ಬಾಯಲ್ಲಿ ಹಾಕ್ಕೊಂಡು ಅನುಭವಿಸಬಹುದು ಸುಖವನ್ನು. ಆದರೆ ಉಳಿದ ರಸಗಳು ಹಾಗಿಲ್ಲ. ಲವಣ, ಉಪ್ಪು ಒಂದು ರಸ ನಿಜ, ಆದರೆ ಉಪ್ಪು ರಸ ಅಂತ ಬರೀ ಉಪ್ಪು ತಿನ್ನಲಿಕ್ಕಾಗಲ್ಲ. ಉಪ್ಪನ್ನು ಇನ್ನೊಂದು ಪದಾರ್ಥಕ್ಕೆ ಸೇರಿಸಿಯೇ ತಿನ್ನಬೇಕು, ಬರೀ ಉಪ್ಪು ತಿನ್ನಲಿಕ್ಕಾಗಲ್ಲ. ಅದೇ ರೀತಿ ಕಹಿ ಪದಾರ್ಥ, ಕಹಿ ಅಂದರೆ ಹಾಗಲಕಾಯಿ ದೃಷ್ಟಾಂತಕ್ಕೆ, ಕಹಿ ಪದಾರ್ಥ ಅದನ್ನು ಹಾಗೆ ತಿನ್ನಲಿಕ್ಕಾಗಲ್ಲ. ಅದನ್ನು ರಸ ಮಾಡಿ ರಸದಲ್ಲಿ ಬೇಯಿಸಿ ಅದನ್ನು ನಾವು ಸ್ವೀಕಾರ ಮಾಡಬಹುದೇ ಹೊರತು ಕಹಿ ಸಾಕ್ಷಾತ್ತಾಗಿ ತಿನ್ನಲಿಕ್ಕಾಗಲ್ಲ. ಅದೇ ರೀತಿ ಖಾರ, ಮೆಣಸಿನಕಾಯಿ ಖಾರ ರುಚಿ ನಿಜ, ರಸ ನಿಜ, ಆದರೆ ಬರೀ ಮೆಣಸಿನಕಾಯಿ ತಿನ್ನಲಿಕ್ಕಾಗತ್ತ? ಯಾರಾದರೂ ಮನೆಗೆ ಬಂದವರಿಗೆ ಒಂದು ಪ್ಲೇಟಿನ ತುಂಬ ಮೆಣಸಿನಕಾಯಿ ಕೊಡೋದು, ಫಲಾರ ಮಾಡಿರಿ, ತಿನ್ನಲಿಕ್ಕಾಗತ್ತಾ? ಸ್ವತಂತ್ರ ರಸ ಅಲ್ಲದು, ರುಚಿ ಹೌದು. ಪದಾರ್ಥವನ್ನು ಯಾವುದೋ ಪದಾರ್ಥದಲ್ಲಿ ಮಿಶ್ರಣ ಮಾಡಿ ಅದನ್ನು ತಿಂದಾಗ ಅದು ರುಚಿ ಆಗ್ತದೆ, ಸ್ವತಂತ್ರ ಅಲ್ಲ. ಅದೇ ರೀತಿ ಹುಳಿಯೂ ಅಷ್ಟೇ, ಸ್ವತಂತ್ರವಾಗಿ ತಿನ್ನಲಿಕ್ಕಾಗತ್ತೆ, ಸ್ವತಂತ್ರವಾಗಿ ತಿನ್ನಲ್ಲ. ಇವನ್ನೆಲ್ಲ ಮಿಶ್ರಣ ಮಾಡಬೇಕು. ಉಪ್ಪು, ಹುಳಿ, ಖಾರ, ಒಗರು, ಕಹಿ ಇವನ್ನೆಲ್ಲ ಮಿಶ್ರಣ ಮಾಡಿ ಯಾವುದೋ ಒಂದು ರಸವನ್ನು ಮಾಡಿ ಆ ರಸವನ್ನು ನಾವು ಸ್ವೀಕಾರ ಮಾಡಬಹುದೇ ಹೊರತು ಸಿಹಿ ತಿಂದಂತೆ ಸಿಹಿ ಒಂದೇ ಬಾಯಲ್ಲಿ ಹಾಕ್ಕೊಂಡು ತಿನ್ನಬಹುದು, ಅದಕ್ಕೆ ಬೇರೆ ಮಿಶ್ರಣ ಬೇಕಾಗಿ. ಆದ್ದರಿಂದ ಮಧುರ ರಸ ಅನ್ನತಕ್ಕಂಥದ್ದು 6 ರಸಗಳಲ್ಲಿ ಪ್ರಧಾನವಾಗಿರತಕ್ಕಂತಹ ರಸ. ಅದು ಪ್ರಧಾನ ಯಾಕೆ ಅಂದರೆ ದಾಸರಂತಾರೆ ರಸಕ್ಕೆ ರಸರೂಪ. ಪ್ರಧಾನ ರಸವಾದ ಆ ಮಧುರ ರಸದಲ್ಲಿ ಭಗವಂತ ಮಧುರ ಶಬ್ದದಿಂದ ವಾಚ್ಯನಾಗಿ
ಅಲ್ಲಿ ಇದ್ದಾನೆ, ಆದ್ದರಿಂದ ಅದು ಮಧುರ, ಅದು ಸ್ವತಂತ್ರ ರಸವಾಗ್ತದೆ. ಭಗವಂತ ಮಧುರ. ಭಗವಂತ ಒಬ್ಬ ಕವಿ ಹೇಳ್ತಾನೆ, ಮಧುರಾಧಿಪತೇ ಅಖಿಲಂ ಮಧುರಂ ಅಂತ, ಅಧರಂ ಮಧುರಂ ರಸನಂ ಮಧುರಂ ಅಂತ ಹೇಳ್ತಾ ಮಧುರಾಸ್ತುತಿ ಅಂತಲೇ ಒಂದು ಮಾಡಿದ್ದಾರೆ ಒಬ್ಬ ಕವಿ. ಭಗವಂತನ ಪ್ರತಿಯೊಂದು ಮಧುರವಾಗಿರತಕ್ಕಂಥದ್ದು. ಅವನ ಪ್ರತಿಯೊಂದು ವ್ಯಾಪಾರ ಮಧುರ, ಅವನ ನಗು ಮಧುರ, ಅವನ ನೋಟ ಮಧುರ, ಅವನ ತುಟಿ ಮಧುರ, ಅವನೇ ಮಧುರ. ಮಧುರ ಆದಿಪದೇ ಅಖಿಲಂ ಮಧುರಂ ಅಂತ ನಾವು. ಹಾಗೆ ಮಧುರ ಶಬ್ದವಾಚ್ಯನಾಗಿ ನಮಗೆ ಆನಂದ ಕೊಡ್ತಾ ಆ ಮಧುರ ಪದಾರ್ಥದಲ್ಲಿ ತಾನಿದ್ದು ನಮಗೆ ಮಾಧುರ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಾ ಇದ್ದಾನೆ. ರಸೋಹಮಸ್ಸು ಕೌಂತೆಯ ಅಂತ ಕೃಷ್ಣ ಹೇಳುವಾಗ, ರಸದಲ್ಲಿ ರಸರೂಪನಾಗಿ ನಾನಿದ್ದು ಆ ರಸದ ರುಚಿಯನ್ನು ನಮಗೆ ಕೊಟ್ಟು ಸಂತೋಷಪಡಿಸ್ತಾನೆ. ಆದ್ದರಿಂದ ಭಗವಂತ ರಸ ಅಂತ ಕರೆಸಿಕೊಡ್ತಾನೆ. ಸಾರರೂಪವಾಗಿದ್ದಾನೆ. ಸಾರನೇ ರಸ, ರಸ ಸಾರ, ಸಾರರೂಪನಾಗಿರತಕ್ಕಂಥವನವನಾದ್ದರಿಂದ ರಸದಲ್ಲಿ ರಸರೂಪನಾಗಿ ಅದರಿಂದ ನಮಗೆ ಸುಖವನ್ನು ಅನುಭವಕ್ಕೆ ಕೊಟ್ಟು ನಮ್ಮನ್ನು ಸಂತೋಷಪಡಿಸುತ್ತಾ ಇದ್ದಾನೆ. ಯಾವುದೇ ರಸಪಾನ ಮಾಡಿದಾಗ ನಮಗೆ ಸುಖವಾದರೆ ಆ ರಸದಲ್ಲಿ ರಸರೂಪನಾಗಿ ಭಗವಂತ ಇದ್ದು ನನಗೆ ಈ ಸುಖವನ್ನು ಕೊಟ್ಟಿದ್ದಾನೆ ಅನ್ನುವ ಭಗವಂತನ ಸ್ಮರಣೆ ನಮಗೆ ಬರಬೇಕು. ನೋಡಿ, ಭಗವಂತನನ್ನು ಸ್ಮರಿಸು ಸ್ಮರಿಸು ಅಂತ ಎಷ್ಟು ಸಲ ಹೇಳಿದರು, ಹೇಗೆ ಸ್ಮರಿಸಬೇಕು, ಸ್ಮರಣೆ ಅಂದರೆ ಏನು ನಮಗೆ ಕಲ್ಪನೆಯಲ್ಲಿ. ಆದ್ದರಿಂದ ಭಗವಂತನನ್ನು ಹೇಗೆ ಸ್ಮರಿಸಬೇಕು ಅನ್ನುವ, ಯಾವ ರೀತಿಯಾಗಿ ಸ್ಮರಿಸಿದಾಗ ಪರಮಾತ್ಮ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ಕರುಣಾಶಾಲಿ ನಿಜ, ಅವನ ಸ್ಮರಣೆನೇ ನಮಗಿಲ್ಲ ಅಂದರೆ ಅವನೇನು ಕರುಣೆ ತೋರಬೇಕು. ಅವನನ್ನು ಸ್ಮರಣೆ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿ ಸ್ಮರಿಸಬೇಕು ನಮಗೆ ಗೊತ್ತಿಲ್ಲ. ನಾಮ ಸಂಕೀರ್ತನೆಯೇ ಸ್ಮರಣೆ, ನಾಮಸ್ಮರಣೆ ಅಂದ್ಕೊಂಡ್ಬಿಡ್ತೀವಿ. ನಾಮ ಸಂಕೀರ್ತನೆ ಸ್ಮರಣೆ ಅಲ್ಲ. ಸ್ಮರಣೆ ಇದು ಯಾವುದೇ ಚೇತನನನ್ನು ನೋಡುವಾಗ ಅವನು ಇವನಿಂದ ವಿಲಕ್ಷಣನಾಗಿದ್ದಾನೆ ಎನ್ನುವ ಸ್ಮರಣೆ, ಅಚೇತನವನ್ನು ನೋಡುವಾಗ ಅಚೇತನಕ್ಕಿಂತ ವಿಲಕ್ಷಣನಾಗಿದ್ದಾನೆ ಎನ್ನುವ ಸ್ಮರಣೆ, ನೂತನ ಪದಾರ್ಥ ನೋಡುವಾಗ ಇದು ನೂತನಕ್ಕಿಂತ ವಿಲಕ್ಷಣನಾಗಿ ನೂತನ ಶಬ್ದ ವಾಚನಾಗಿ ಇಲ್ಲಿದ್ದು ಇದಕ್ಕೆ ನೂತನತ್ವವನ್ನು ಕೊಟ್ಟು ಇದರಿಂದ ವಿಲಕ್ಷಣನಾಗಿದ್ದಾನೆ ಅನ್ನತಕ್ಕಂತಹ ಅವನ ಸ್ಮರಣೆ. ಹಾಗೆ ಸುಂದರ ಪದಾರ್ಥದಲ್ಲಿ ಸುಂದರ ಶಬ್ದವಾಚ್ಯನಾಗಿ ನಮಗೆ ಸುಖಾನುಭವ ಕೊಟ್ಟು ಸಂತೋಷಪಡಿಸುತ್ತಾ ಇದ್ದಾನೆ. ಈ ಪದಾರ್ಥ ಸುಂದರ ಅಲ್ಲ, ಸುಂದರ ಶಬ್ದವಾಚ್ಯನಾಗಿ ಭಗವಂತ ಒಳಗಿದ್ದಾನೆ ಅಂತ ಅವನ ಸ್ಮರಣೆ ಬರಬೇಕು. ಹಾಗೆ ಯಾವುದೇ ರಸದಿಂದ ನಮಗೆ ಸುಖವಾದಾಗ ರಸದಲ್ಲಿ ರಸರೂಪನಾಗಿ ಇದ್ದು ರಸ ಅಭಿವ್ಯಕ್ತಿ ಮಾಡಿ ನಮಗೆ ಆ ರಸಾನುಭವವನ್ನು ಕೊಟ್ಟು ಭಗವಂತ ಸಂತೋಷಪಡಿಸುತ್ತಾ ಇದ್ದಾನೆ. ಈ ರಸಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಚೇತನ ವಿಲಕ್ಷಣ ಅಂದರೆ ಬರೀ ಚೇತನ ವಿಲಕ್ಷಣ ಅಲ್ಲ, ನೂತನಕ್ಕೆ ವಿಲಕ್ಷಣ, ಸುಂದರಕ್ಕೆ ವಿಲಕ್ಷಣ, ರಸಕ್ಕೆ ವಿಲಕ್ಷಣ, ಪ್ರತಿಯೊಂದರಲ್ಲೂ ವಿಲಕ್ಷಣನಾಗಿ ಅಲ್ಲಿದ್ದಾನೆ. ಇಲ್ಲ ಅಂತಿಲ್ಲ. ತದಾಕಾರನಾಗಿ ತದ್ಭಿನ್ನನಾಗಿ ತತ್ಶಬ್ದವಾಚ್ಯನಾಗಿ ಒಳಗಿದ್ದು ಆಯಾ ಗುಣಗಳನ್ನು ಪ್ರಕಟ ಮಾಡುತ್ತಾ ನಮಗೆ ಸಂತೋಷ ಕೊಡ್ತಾ ಇದ್ದಾನೆ. ಇದು ಅವನ ಅಪಾರವಾಗಿರತಕ್ಕಂತಹ ವೈಲಕ್ಷಣ್ಯ, ಇದು ಅವನ ಕಾರುಣ್ಯ ಅಂತ ಅವನನ್ನು ನಾವು ಹೀಗೆ ಸ್ಮರಿಸಬೇಕು. ಯಾವುದೇ ಪದಾರ್ಥ ನೋಡುವಾಗ ಭಗವಂತನ ಈ ರೀತಿಯಾಗಿರತಕ್ಕಂತಹ ಸ್ಮರಣೆ, ವೈಲಕ್ಷಣ್ಯದ ಚಿಂತನೆ, ಇದು ನಮಗೆ ಭಗವಂತನ ಅಪಾರವಾದ ಕಾರುಣ್ಯವನ್ನು ಅನುಭವಿಸಲಿಕ್ಕೆ ಬೇಕಾಗಿರತಕ್ಕಂತಹ ಸಾಧನೆ. ಅವನ ಸ್ಮರಣೆನೇ ಇಲ್ಲ ಅಂದರೆ ಭಗವಂತ ಯಾಕೆ ಪ್ರೀತನಾಗುತ್ತಾನೆ? ಸ್ಮರಣೆ ನಮಗೆ ಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತುಚಿತ. ಯಾವಾಗಲೂ ಭಗವಂತನನ್ನು ಮರೆಯಬೇಡ, ಭಗವಂತನನ್ನು ಸ್ಮರಿಸುವ ಅನ್ನುವ ಆಚಾರ್ಯರ ಸಂದೇಶವನ್ನು ಮನಸ್ಸನ್ನು ಇಟ್ಟುಕೊಂಡು ಹೇಗೆ ಸ್ಮರಿಸಬೇಕು ಅನ್ನುವ ಚಿಂತನೆಯನ್ನು ದಾಸರು ನಮಗೆ ಈ ಪದ್ಯಗಳಲ್ಲಿ ಮನಸ್ಸಿಗೆ ಮುಟ್ಟುವಂತೆ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಚೇತನ ವಿಲಕ್ಷಣ, ನೂತನ ಪದಾರ್ಥಗಳೊಳಗೆ ಬಲು ನೂತನ, ಸುಂದರಕ್ಕೆ ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ. ಇಷ್ಟು ಮಾತ್ರ ಅಲ್ಲ, ಜಾತರೂಪೋದರ ಭವಾದ್ಯರೊಳು ಆತತ ಅಪ್ರತಿಮ ಪ್ರಭಾವ ಧರಾತಳದಳು ಎಮ್ಮೊಡನೆ ಆಡು ತೊಲಿಪ ನಮ್ಮಪ್ಪ ಅನ್ನುವ ಚಿಂತನೆಯನ್ನು ಕೊಡ್ತಾರೆ. ಆ ಮುಂದಿನ ಅರ್ಧ ಪದ್ಯದ ಚಿಂತನೆಯನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.